ಬ್ರೇಕ್ಔಟ್ ಕ್ಯಾಂಡಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬ್ರೇಕ್ಔಟ್ ಕ್ಯಾಂಡಲ್ ಅಂದರೆ ಇವಾಗ ಒಂದು ಸಪ್ಲೈ ಮತ್ತು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಿದಾಗ ನಿಮಗೆ ಯೂಶ್ವಲಿ ಬ್ರೇಕ್ಔಟ್ ಕ್ಯಾಂಡಲ್ಸು ಫಾರ್ಮ್ ಆಗುತ್ತೆ. ಇಲ್ಲಿಗ ನಾನು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಿದ್ದೀನಿ. ಇಲ್ಲಿ ಟ್ರೆಂಡ್ ಲೈನ್ ಅಂತ ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟ್ರೆಂಡ್ ಲೈನ್, ಇಲ್ಲಿಂದ ನಾನೊಂದು ಬ್ರೇಕ್ಔಟ್ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಿದ್ದೀನಿ. ಏನಿದು ರೆಸಿಸ್ಟೆನ್ಸ್ ಲೈನ್ ಅಂದಾಗ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ರೆಸಿಸ್ಟೆನ್ಸ್ ಲೈನ್ ಅಂದರೆ ಇದು ಸಪ್ಲೈ ಝೋನ್ ಅಂತ. ಯೂಶ್ವಲಿ ಇದು ಕೆಳಗಿರೋದು ಡಿಮ್ಯಾಂಡ್ ಝೋನ್. ಸಪ್ಲೈ ಝೋನ್ ಈಸ್ ನಥಿಂಗ್ ಬಟ್ ಸೆಲ್ಲರ್ಸ್ ತುಂಬ ಪ್ರೆಸೆಂಟ್ ಇರ್ತಾರೆ ಅಂತ. ಈ ಝೋನಲ್ಲಿ ಸೆಲ್ಲರ್ಸ್ ಇಲ್ಲಿ ಸೆಲ್ಲರ್ಸ್ ತುಂಬ ಪ್ರೆಸೆಂಟ್ ಇರ್ತಾರೆ. ಅದಕ್ಕೆ ಯಾವಾಗ ಈ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ ಮಾಡುತ್ತೋ ಆವಾಗ ಡಿಮ್ಯಾಂಡ್ ಝೋನ್ ಶುರುವಾಗುತ್ತೆ. ಇಲ್ಲಿ ಸಪ್ಲೈ ಅನ್ನೋದು ಇಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಸೆಲ್ಲರ್ಸ್ ಕಡಿಮೆ ಆದಾಗ ಬೈಯರ್ಸು ಅಗ್ರೆಸಿವ್ ಆಗಿ ಬೈ ಮಾಡಿದಾಗ ಇದು ಅಗ್ರೆಸಿವ್ ಬೈ ಮಾಡಿದಾಗ ನಿಮಗೆ ಸ್ಟಾಕ್ ಪ್ರೈಸ್ ಅನ್ನೋದು ಮೂವ್ ಆಗುತ್ತೆ. ಅದೇ ನೀವು ನೋಡ್ಬೋದು, ಝೂಮ್ ಮಾಡ್ತೀನಿ ಈಗ. ಇದನ್ನು ಬ್ರೇಕ್ಔಟ್ ಕ್ಯಾಂಡಲ್ ಅಂತಾರೆ. ಯಾವಾಗ ಈ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ ಆಗಿ ಮೇಲೆ ಹೋಗುತ್ತೋ ಅದನ್ನು ಬ್ರೇಕ್ಔಟ್ ಕ್ಯಾಂಡಲ್ ಅಂತಾರೆ. ಈ ಬ್ರೇಕ್ಔಟ್ ಕ್ಯಾಂಡಲು ನಮಗೆ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ಸಿಗ್ನಿಫಿಕೆಂಟ್ ಅಂದರೆ, ಈ ಬ್ರೇಕ್ಔಟ್ ಕ್ಯಾಂಡಲು ನಮಗೆ ಸೆಲ್ಲರ್ಸ್ ಯಾವಾಗ ಖಾಲಿ ಆಗ್ತಾರೋ ಆವಾಗ ಈ ಬ್ರೇಕ್ಔಟ್ ಕ್ಯಾಂಡಲು ಫಾರ್ಮ್ ಆಗುತ್ತೆ. ಯಾವಾಗ ಬೈಯರ್ಸ್ ಇಲ್ಲಿ ಇನ್ ಕೇಸ್ ಏನಾದರೂ ಈ ಕ್ಯಾಂಡಲ್ ಕೆಳಗೆ ಬಂದಾಗ, ಇಲ್ಲಿ ಕೆಳಗೆ ಫಾರ್ಮ್ ಆಗಿದ್ದರೆ ಇಲ್ಲಿ ಬೈಯರ್ಸ್ ಅನ್ನೋದು ಕಡಿಮೆ ಆಗಿರ್ತಾರೆ, ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗಿರ್ತಾರೆ. ಬೈಯರ್ಸ್ ಕಡಿಮೆ ಆದಾಗ ಆಬ್ವಿಯಸ್ ಆಗಿ ಸ್ಟಾಕ್ ಪ್ರೈಸ್ ಕೆಳಗೆ ಮೂವ್ ಆಗಿಬಿಡುತ್ತೆ. ಅದೇ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೆಲ್ಲಿ ನೀವು ಯೂಶ್ವಲಿ ನಾವು ರೆಸಿಸ್ಟೆನ್ಸ್ ಲೈನ್ನ ಹೇಗೆ ಡ್ರಾ ಮಾಡ್ತೀನಿ ಅಂತ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಎಲ್ಲಿ ವಿಕ್ಸ್ ತುಂಬ ಟಚ್ ಆಗ್ತಿದೆ, ವಿಕ್ಸ್ ಅಂದರೆ ಈ ವಿಕ್ಸ್ ಯಾವಾಗ ಈ ಸ್ಟಿಕ್ ಥರ ಕಡ್ಡಿ ಥರ ಇದೆಯಲ್ವ, ಆ ವಿಕ್ಸ್ ಎಲ್ಲಿ ಜಾಸ್ತಿ ಟಚ್ ಆಗುತ್ತೋ ಅಲ್ಲಿ ನಾವು ಒಂದು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ತೀವಿ. ನೀವು ಕೇಳ್ಬೋದು, ಇಲ್ಲೂ ಮೇಲ್ಗಡೆನೂ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಬೋದಲ್ವ ಅಂತ. ರೆಸಿಸ್ಟೆನ್ಸ್ ಲೈನು ಇಲ್ಲಿ ನೋಡಿದ್ರೆ ನಿಮಗೆ ಓನ್ಲಿ ಫ್ಯೂ ವಿಕ್ಸ್ ಮಾತ್ರ ಕನೆಕ್ಟ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ನೀವು ರೆಸಿಸ್ಟೆನ್ಸ್ ಲೈನ್ ಇಲ್ಲಿ ತುಂಬ ವಿಕ್ಸ್ ಟಚ್ ಆಗ್ತಿದೆ ರೆಸಿಸ್ಟೆನ್ಸ್ ಲೈನ್ಗೆ. ಇನ್ನೊಂದು ನಿಮ್ಗೆ ಹೇಳಿದಂಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೆಷರ್ ಮಾಡಿ ನೀವು. ಈ ಪರ್ಟಿಕ್ಯುಲರ್ ಇದರಿಂದ ನಾವು ಮ್ಯಾಕ್ಸಿಮಮ್ 15% ಕೆಳಗೆ ಹೋಗ್ಬೋದು. ಅದಕ್ಕಿಂತ ಕೆಳಗೆ ಲೆಂತ್ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡಿ -12.75% ಇದೆ. ಅಂದರೆ ಮೇಲ್ಗಡೆ ಹೈಯಿಂದ ಕೆಳಗೆ ಇಲ್ಲಿಗೆ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಬೇಕಂದ್ರೆ 15% ಮ್ಯಾಕ್ಸಿಮಮ್ ಡೆಪ್ತ್ ಇರಬೇಕು. ತುಂಬ ಅದಕ್ಕಿಂತ ಜಾಸ್ತಿ ಇನ್ ಕೇಸ್ 25, 30 ಆ ಥರ ಇದ್ದರೆ ನೀವು ಅದನ್ನು ರೆಸಿಸ್ಟೆನ್ಸ್ ಲೈನಾಗಿ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಹತ್ರ ಮ್ಯಾಕ್ಸ್ 15% ಇದಿರಬೇಕು. ಮತ್ತು ಇನ್ನೊಂದೇನೆಂದರೆ ಹೈಯಿಂದ ಈ ಡೆಪ್ತು ನೋಡಿದ್ರೆ ಈ ಕೆಳಗೆ ಡೆಪ್ತು, ಇದು ಮೇಲ್ಗಡೆ ರೆಸಿಸ್ಟೆನ್ಸ್ ಲೈನ್ ಡೆಪ್ತು. ನಾನು ಹೇಳ್ತಿರೋ ಇದು ಬೇಸ್, ಈ ಫುಲ್ ಪೋರ್ಷನ್ನು ಇದನ್ನು ಒಂದು ಬೇಸ್ ಥರ ಕನ್ಸಿಡರ್ ಮಾಡಿ. ಇದಿಷ್ಟು ಬೇಸ್ ಅಂದ್ಕೊಳ್ಳಿ. ಈ ಬೇಸ್ದು ಲೆಂತು ಡೆಪ್ತು ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ 20% ಹೋಗೋ ಥರ ಇಟ್ಕೊಳ್ಳಿ. 22 ಇದೆ, ಯು ಕ್ಯಾನ್ ಸ್ಟಿಲ್ ಗೋ ಹೆಡ್. ತುಂಬ ಏನು ಜಾಸ್ತಿ ಇಲ್ಲ, ಎಕ್ಸಾಕ್ಟಾಗಿ ಸಿಗಲ್ಲ ನಿಮಗೆ. ಅಟ್ಲೀಸ್ಟ್ 1-2% ±20% ಇರೋ ತನಕ ನೋಡ್ಕೋಬೋದು. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಬಂದಾಗ ಈ ರೆಸಿಸ್ಟೆನ್ಸ್ ಲೈನು ಬ್ರೇಕ್ ಆಗುತ್ತೆ. ರೆಸಿಸ್ಟೆನ್ಸ್ ಲೈನ್ ಏನಕ್ಕೆ ಬ್ರೇಕ್ ಆಗಿದೆ ಅಂದರೆ ಇಲ್ಲಿ ಸಪ್ಲೈ ಅನ್ನೋದು ಕಡಿಮೆ ಆಗಿದೆ. ಸಪ್ಲೈ ಕಡಿಮೆ ಆಗಿದೆ ಅಂದರೆ ಸೆಲ್ಲರ್ಸ್ ಕಡಿಮೆ ಇದ್ದಾರೆ. ಸೆಲ್ಲರ್ಸ್ ಕಡಿಮೆ ಆದಾಗ ನಿಮಗೆ ಬೈಯರ್ಸ್ ಅನ್ನೋದು ಅಗ್ರೆಸಿವ್ ಆಗಿ ಡಿಮ್ಯಾಂಡ್ ಜಾಸ್ತಿಯಾಗಿ ಬೈಯರ್ಸ್ ಫಾರ್ಮ್ ಆಗ್ತಾರೆ. ಬೈಯರ್ಸ್ ಇಲ್ಲಿ ಕ್ರಿಯೇಟ್ ಆದಾಗ ಇಲ್ಲಿ ನಿಮ್ಗೆ ನೋಡ್ಬೋದು ಸ್ಟಾಕ್ ಪ್ರೈಸ್ ಯಾವ ರೀತಿ ಅಗ್ರೆಸಿವ್ ಆಗಿ ಮೂವ್ ಆಗುತ್ತೆ ಅಂತ. ಎಲ್ಲ ಕಡೆನೂ ಇದನ್ನು ರೆಸಿಸ್ಟೆನ್ಸ್ ಲೈನಾಗಿ ನೀವು ಕನ್ಸಿಡರ್ ಮಾಡ್ಬೋದು. ಬೇಕಂದರೆ ಇಲ್ಲೂ ಮತ್ತು ನೀವು ಇನ್ ಕೇಸ್ ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಇಲ್ಲಿ 22 ನಾನು ಹೇಳಿದಾಗೆ 20% ಅಂದರೆ ಸ್ವಲ್ಪ 22 ಇದೆ. ನಿಮ್ಗೆ ಇನ್ ಕೇಸ್ ಇಲ್ಲಿ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದ್ದಾಗ ನಿಮಗೆ ಮೇ ಬಿ ಯು ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ಅನದರ್ ರೆಸಿಸ್ಟೆನ್ಸ್ ಲೈನ್ ಇಯರ್. ನೀವು ಇಲ್ಲಿ ರೆಸಿಸ್ಟೆನ್ಸ್ ಲೈನಾಗಿ ಕನ್ಸಿಡರ್ ಮಾಡಿದಾಗ ನೀವು ಇದು ಬ್ರೇಕ್ಔಟ್ ಕ್ಯಾಂಡಲ್ ಅಂತಾರೆ. ಇದನ್ನು
ಇದನ್ನು ಬ್ರೇಕ್ಔಟ್ ಕ್ಯಾಂಡಲ್ ಅಂತಾರೆ.